ಈ ದೇವಸ್ಥಾನದಲ್ಲಿರುವ ಬಾವುಟ ಗಾಳಿಯ ವಿರುದ್ಧವಾಗಿ ಬೀಸುತ್ತದೆ. ನೀಲ್ಮಾಧವ ಎಂದರೆ ಕೃಷ್ಣನ ಹೃದಯ, ರಿಯಲ್ ಆಗಿ ಆರ್ಕ್ ರಿಯಾಕ್ಟರ್. ಹಾಗೂ ಈ ದೇವಸ್ಥಾನದ ಬಾಗಿಲು ಸ್ವಯಂ ಕಲ್ಕಿ ದೇವರೇ ಬಂದು ತೆಗಿತಾರೆ. ಅಕಾರ್ಡಿಂಗ್ ಟು ನಮ್ಮ ಪುರಾಣ, ಒಂದು ಸರಿ ಲಾರ್ಡ್ ವಿಷ್ಣು ಇಂದ್ರದೇವನ ಕನಸಿಗೆ ಬಂದು ಹೇಳುತ್ತಾರೆ, ನೀನು ಬಾನ್ಕಮಹೋರ್ಗೋಗಿ ಅಲ್ಲಿರುವ ಕೆರೆ ಹತ್ತಿರ ಒಂದು ಮರದ ತುಂಡನ್ನು ಹುಡುಕು, ನಿನಗೆ ನೀಲ್ಮಾಧವ ಸಿಗುತ್ತಾನೆ ಎಂದು ಹೇಳುತ್ತಾರೆ. ಇಂದ್ರದೇವ ವಿಷ್ಣು ಹೇಳಿದಾಗೆ ಮಾಡುತ್ತಾನೆ. ಆತನು ಅದನ್ನು ಎತ್ತಿಕೊಂಡು ಹೋಗಿ ಅದಕ್ಕೋಸ್ಕರ ಒಂದು ದೇವಸ್ಥಾನ ಕಟ್ಟಬೇಕು ಎಂದು ಯೋಚಿಸುತ್ತಾನೆ. ಹಾಗೆ ಆತನಿಗೆ ಸೈಡಿನಲ್ಲಿ ಒಂದು ಮರದ ತುಂಡು ಕಾಣುತ್ತಿರುತ್ತದೆ. ಆ ಮರದ ತುಂಡಲ್ಲಿ ಶೈನಿಂಗ್ ಆಗಿ ಮಿಂಚೊಡೆಯುತ್ತಿರುತ್ತದೆ. ಯಾವಾಗ ಮರ ಎತ್ಕೊಳ್ತಾನೆ ಆವಾಗ ಅವನ ಮೈಯ ತುಂಬ ಒಂದು ವಿಚಿತ್ರ ಹಾಗೂ ವಿಸ್ಮಯವಾದ ಶಕ್ತಿ ಅವನಿಗೆ ಫೀಲ್ ಆಗುತ್ತದೆ. ಇಂದ್ರದೇವನು ಈ ಮರದಿಂದಲೇ ದೇವಸ್ಥಾನದ ವಿಗ್ರಹವನ್ನು ಮಾಡಿಸಬೇಕು ಎಂದು ನಿರ್ಧರಿಸುತ್ತಾನೆ. ಆದರೆ ಆತನಿಗೆ ಯಾವ ಕಾರ್ಪೆಂಟರ್ಗಳು ಸಿಗುತ್ತಿರಲಿಲ್ಲ, ಯಾರು ಈ ಮರದ ತುಂಡಲ್ಲಿ ವಿಗ್ರಹ ಮಾಡುತ್ತಾರೆ. ಯಾವ ಕಾರ್ಪೆಂಟರ್ಗಳು ಆ ವಿಗ್ರಹವನ್ನು ಮಾಡಲು ಹೋದಾಗ ಏನಾದರೂ ದುರ್ವಿಧಿಗಳು ನಡೀತಿತ್ತು ಅಥವಾ ಆ ವಿಗ್ರಹದ ತುಂಡುಗಳು ಮುರಿದು ಹೋಗುತ್ತಿತ್ತು. ಆದರೆ ಒಂದು ದಿನ ಸ್ವಯಂ ವಿಶ್ವಕರ್ಮ ಕಾರ್ಪೆಂಟರ್ ರೂಪದಲ್ಲಿ ಬಂದರು ಹಾಗೂ ಹೇಳಿದರು, ನಾನು ಈ ವಿಗ್ರಹವನ್ನು ತಯಾರಿಸುತ್ತೇನೆ ಎಂದು. ಆದರೆ ಅವರು ಒಂದು ಕಂಡೀಷನ್ ಹಾಕುತ್ತಾರೆ, ಯಾರೂ ಬರುವ 76 ದಿನ ದೇವಸ್ಥಾನ ಒಳಗೆ ಹೋಗಬಾರದು ಹಾಗೂ ಅವರಿಗೆ ತೊಂದರೆ ಕೊಡಬಾರದು ಎಂದು ಹೇಳುತ್ತಾರೆ. ಆದರೆ ಹೇಳಲಾಗುತ್ತದೆ 16-15 ದಿನಗಳ ನಂತರ ಮಹಾರಾಣಿ ಅವರ ಕ್ಯೂರಿಯಾಸಿಟಿಯಿಂದ ದೇವಸ್ಥಾನದ ಬಾಗಿಲನ್ನು ತೆಗೆಯುತ್ತಾರೆ. ಅವರು ನೋಡಿದರು, ಕಾರ್ಪೆಂಟರ್ 3 ದೇವರ ವಿಗ್ರಹಗಳನ್ನು ಮಾಡಿದ್ದನು. ಒಂದು ಭಗವಾನ್ ಜಗನ್ನಾಥ್ ಹಾಗೂ ಆತನ ತಮ್ಮ ಬಾಲ್ಭದ್ರ ಹಾಗೂ ಆತನ ತಂಗಿ ಸುಭದ್ರ. ಆದರೆ ಆ ಮೂರ್ತಿಯ ಕಾಲು ಹಾಗೂ ಕೈಗಳನ್ನು ಇನ್ನೂ ತಯಾರಿಸಿರಲಿಲ್ಲ. ಕೆಲವಷ್ಟು ಕೆಲಸಗಳು ಮುಗಿದಿರಲಿಲ್ಲ. ಆ ಆಣೆಯನ್ನು ಮಹಾರಾಣಿ ಮುರಿದಿದ್ದ ಕಾರಣ ಅನಂತ ಆ ಕೆಲಸವನ್ನು ಅಲ್ಲೇ ನಿಲ್ಲಿಸಿ ಹೋದನು. ಅದಕ್ಕೆ ಹೇಳಲಾಗುತ್ತದೆ, ಯಾವ ಮೂರ್ತಿ ಜಗನ್ನಾಥ ದೇವಸ್ಥಾನದಲ್ಲಿ ಇದೆ ಆ ಮೂರ್ತಿಗಳು ಇನ್ನೂ ತುಂಬ ಪೆಂಡಿಂಗ್ ಇದೆ ಎಂದು. ನಾವು ಮಾತಾಡುತ್ತಿರುವುದು ವಿಷ್ಣುನ 4ನೇ ಧಾಮ ಜಗನ್ನಾಥ ಪುರಿಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶ್ರೀಮಂತ ಇತಿಹಾಸ ಹಾಗೂ ರಹಸ್ಯವಾದ ಕಥೆಗಳು ಹೊಂದಿದೆ. ಇಲ್ಲಿ ಇದಕ್ಕೆ ಯಾವ ಉತ್ತರಗಳು ಸಿಗುವುದಿಲ್ಲ. ಜಗನ್ನಾಥ ದೇವನನ್ನು ವಿಷ್ಣುವಿನ ರೂಪ ಎಂದು ಕೂಡ ಪೂಜಿಸಲಾಗುತ್ತದೆ. ಎಕ್ಸಾಂಪಲ್ ಆಗಿ ನರಸಿಂಹ, ಕೃಷ್ಣ, ವಾಮನ ಹಾಗೂ ಇತ್ಯಾದಿ. ಅದಕ್ಕೆ ಅಲ್ಲಿನ ಜನರು ಜಗನ್ನಾಥ ದೇವರನ್ನು ಬಹಳ ಪವರ್ಫುಲ್ ದೇವರು ಎಂದು ನಂಬಿದ್ದಾರೆ. ಈ ದೇವಸ್ಥಾನದಲ್ಲಿ ತುಂಬ ರಹಸ್ಯ ಮಾತುಕತೆಗಳು ಇದೆ. ಅದರಲ್ಲಿ ಒಂದು, ಈ ದೇವಸ್ಥಾನದಲ್ಲಿ ಮೇಲಿರುವ ಬಾವುಟ ಯಾವ ಕಡೆ ಗಾಳಿ ಬೀಸುತ್ತಿರುತ್ತದೆ ಅದರ ವಿರುದ್ಧವಾಗಿ ಈ ಬಾವುಟ ಹಾರಾಡುತ್ತದೆ. ಆದರೆ ರೋಚಕವಾದ ಕಥೆ ಏನೆಂದರೆ, ಈ ದೇವಸ್ಥಾನದ ಮೇಲೆ ಯಾವ ಪಕ್ಷಿಯೂ ಹಾರಾಡುವುದಿಲ್ಲ. ಹಾಗಾಗಿ ಈ ದೇವಸ್ಥಾನದ ಮೇಲೆ ಏರೋಪ್ಲೇನ್ಗಳು ಕೂಡ ಓಡಾಡೋಂಗಿಲ್ಲ. ಆದರೆ ಇದಕ್ಕೆ ಎಷ್ಟೊಂದು ವಿಜ್ಞಾನಿಗಳು ಸೈಂಟಿಫಿಕ್ ಪ್ರೂಫ್ಗಳು ಕೊಟ್ಟಿದ್ದಾರೆ. ಆದರೆ ಯಾರೂ ಕರೆಕ್ಟಾಗಿರುವ ಪ್ರೂಫನ್ನು ಕೊಡಲು ಸಾಧ್ಯವೇ ಆಗಲಿಲ್ಲ. ಗ್ರಹಣ. ಈ ಸಮಯದಲ್ಲಿ ಎಲ್ಲ ದೇವಸ್ಥಾನಗಳು ಬಂದಿರುತ್ತದೆ ಹಾಗೂ ಯಾವ ಪೂಜಾ ಪಾಠಗಳು ನಡೆಯುವುದಿಲ್ಲ. ದೇವರಿಗೆ ಪ್ರಸಾದ ಕೂಡ ಕೊಡುವುದಿಲ್ಲ. ಆದರೆ ಕೇರಳದಲ್ಲಿ ತಿರುವರುಪ್ಪು ಎಂಬ ಈ ದೇವಸ್ಥಾನವೇ ಸ್ವಲ್ಪ ವಿಚಿತ್ರ. ಒಂದು ದಿನ ಸೂರ್ಯಗ್ರಹಣದಲ್ಲಿ ಈ ದೇವಸ್ಥಾನವು ಹಾಗೆ ಬೇರೆ ದೇವಸ್ಥಾನಗಳ ಹಾಗೆ ಮುಚ್ಚಿತ್ತು. ಆದರೆ ಅದರ ಮುಂದಿನ ದಿನ ಪೂಜಾರಿಗಳು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ವಿಗ್ರಹವನ್ನು ನೋಡಿ ಬೆಚ್ಚಿಗೊಂಡರು. ಅವರು ನೋಡಿದರು, ದೇವಸ್ಥಾನದಲ್ಲಿರುವ ಮೂರ್ತಿ ಮುಂಚಿನಕ್ಕಿಂತ ಸಣ್ಣವಾಗಿತ್ತು. ನೀಲಾಚಲದಲ್ಲಿರುವ ಈ ದೇವಸ್ಥಾನ ಅದರ ಆರ್ಕಿಟೆಕ್ಚರ್ ಹಾಗೂ ಸುಂದರವಾಗಿ ಸಂಭ್ರಮಿಸುವ ಹಬ್ಬಗಳಿಗೆ ಹೆಸರುಗೊಂಡಿದೆ. ಆದರೆ ಇದು ತುಂಬ ಹೆಸರುಗೊಂಡಿರುವುದು ಸೂರ್ಯಗ್ರಹಣದಲ್ಲಿ ನಡೆದಿರುವ ಈ ಸಂದರ್ಭ. ಆದರೆ ಇದು ತುಂಬ ಹೆಸರುಗೊಂಡಿರುವುದು ಈ ದೇವಸ್ಥಾನದಲ್ಲಿ ಇರುವ ಕೃಷ್ಣನ ವಿಗ್ರಹ. ಸೂರ್ಯಗ್ರಹಣದಲ್ಲಿ ನಡೆದ ಈ ಸಂದರ್ಭ ಎಲ್ಲ ಜನರಿಗೆ ಬೆಚ್ಚುಗೊಂಡಿತು. ಆದರೆ ಆದಿ ಶಂಕರಾಚಾರ್ಯ ಈ ದೇವಸ್ಥಾನಕ್ಕೆ ಕೃಷ್ಣನ ದರ್ಶನ ಮಾಡಲು ಬಂದಿದ್ದರು. ಅವರು ಹೇಳಿದರು, ಕೃಷ್ಣನನ್ನು ಒಂದು ದಿನ ಉಪವಾಸವಿಕ್ಕಿದ್ದಕ್ಕೆ ಈ ಪರಿಣಾಮವಾಗಿದೆ ಎಂದು. ಅದಕ್ಕೆ ಇವತ್ತಿನವರೆಗೂ ಪೂಜಾರಿಗಳು ಕೃಷ್ಣನಿಗೆ ಸರಿಯಾದ ಸಮಯಕ್ಕೆ ಪ್ರಸಾದ ಅರ್ಪಿಸುತ್ತಾರೆ. ಆ ದಿನ ಯಾವುದೇ ಆಗಿರಲಿ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ, ದೇವರಿಗೆ ಸರಿಯಾದ ಸಮಯದಲ್ಲಿ ಪ್ರಸಾದ ಅರ್ಪಿಸುತ್ತಾರೆ. ಈ ದೇವಸ್ಥಾನ ಭಾರತದಲ್ಲಿ ಈ ದೇವಸ್ಥಾನವೇ ಮೊದಲಾದ ದೇವಸ್ಥಾನ. ಎಲ್ಲಿ ಈ ದೇವಸ್ಥಾನದಲ್ಲಿ ದೇವರಿಗೆ ಪ್ರಸಾದ ಅರ್ಪಿಸಲು ರಾತ್ರಿ 3 ಗಂಟೆಗೆ ದೇವಸ್ಥಾನವನ್ನು ತೆಗೆಯುತ್ತಾರೆ.
ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕೇರಳದಲ್ಲಿದೆ. ಈ ದೇವಸ್ಥಾನದಲ್ಲಿ ಒಟ್ಟು 7 ಬಾಗಿಲುಗಳಿವೆ. ಆದರೆ ಅದರಲ್ಲಿ 6 ಬಾಗಿಲುಗಳು ತೆಗೆಯಲಾಗಿದೆ. ಆ 6 ಬಾಗಿಲ ಒಳಗಡೆ ತುಂಬ ಖಜಾನಗಳು ಸಿಕ್ಕಿತ್ತು ಹಾಗೂ ವಜ್ರ ವೈಡೂರ್ಯಗಳು ಸಿಕ್ಕಿತ್ತು. ಎಲ್ಲಿ 7ನೇ ಬಾಗಿಲು ತೆಗೆಯೋಕ್ಕೆ ಜನರು ಪ್ರಯತ್ನ ಪಟ್ಟಿದ್ದಾಗ ವಿಫಲವಾಗುತ್ತಿದ್ದರು. ಎಲ್ಲಿ ಯಾರು ಈ ದೇವಸ್ಥಾನದ 7ನೇ ಬಾಗಿಲು ತೆಗೆಯಲು ಪ್ರಯತ್ನಿಸುತ್ತಿದ್ದರು ಅವರು ಯಾವುದೇ ಕಾರಣವಿಲ್ಲದೆ ಸತ್ತಿ ಹೋಗುತ್ತಿದ್ದರು. ಇತಿಹಾಸದಲ್ಲಿ ತುಂಬ ರಾಜರುಗಳು ಈ ದೇವಸ್ಥಾನವನ್ನು ಲೂಟಿ ಮಾಡಲು ಪ್ರಯತ್ನಿಸಿದರು, ಆದರೆ ಯಾರೂ ಸಫಲರಾಗಲಿಲ್ಲ. ಈ ಬಾಗಿಲನ್ನು ನಾಗಪಾಶದಿಂದ ಬಂಧಿಸಲಾಗಿದೆ. ಎಲ್ಲಿ ಗರುಡ ಮಂತ್ರ ಉಚ್ಚಾರಣೆಯಿಂದ ಈ ಬಾಗಿಲು ಓಪನ್ ಆಗುತ್ತದೆ. ಎಲ್ಲಿ ಜನರು ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದರೆ ಅವರಿಗೆ ಸಮುದ್ರದ ಲಹರಿಗಳಿನ ಶಬ್ದ ಹಾಗೂ ತುಂಬ ಹಾವುಗಳ ಶಬ್ದಗಳು ಕೇಳಿಸುತ್ತದೆ. ಜನರುಗಳ ಅಭಿಪ್ರಾಯ ಏನೆಂದರೆ ಈ ಬಾಗಿಲ ಹಿಂದೆ ಬ್ರಹ್ಮಾಸ್ತ್ರ, ಖತರ್ನಾಕ್ ಆಗಿರುವ ಶಸ್ತ್ರಗಳು, ಎಲ್ಲಿ ಆ ಶಸ್ತ್ರಗಳು ಮಹಾಭಾರತದಲ್ಲಿ ಯೂಸ್ ಆಗಿದೆ ಅದು ಅಲ್ಲಿದೆ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಭಗವಾನ್ ಕಲ್ಕಿನೇ ಬಂದು ಈ ಡೋರನ್ನು ತೆಗಿತಾರೆ ಎಂದು. ನಿಮಗೆ ಈ ದೇವಸ್ಥಾನಗಳ ವಿಚಿತ್ರ ಹಾಗೂ ವಿಸ್ಮಯ ಕಹಾನಿಗಳು ಹೇಗನಿಸಿತು? ಈ ಕಥೆಗಳು ಮುಂಚೆ ಗೊತ್ತಿರಲಿಲ್ಲ ಅಂತಿದ್ದರೆ ನಮಗೆ ಕಮೆಂಟಿನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹರೇ ಕೃಷ್ಣ.